ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಸರ್ಕಾರಿ ಮೊರಾರ್ಜಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಗುರುವಾರ ರಾತ್ರಿ ಸಂಭವಿಸಿದ ಆಹಾರ ವಿಷಬಾಧೆಯಿಂದ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ವಿವಿಧ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುಮಾರು 40 ವಿದ್ಯಾರ್ಥಿಗಳನ್ನ ಚಿತ್ತಾಪುರ, 20 ವಿದ್ಯಾರ್ಥಿಗಳನ್ನ ಗುಂಡುಗುರ್ತಿ ಹಾಗೂ 5 ವಿದ್ಯಾರ್ಥಿಗಳನ್ನ ಮಳಖೇಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಬ್ಬ ವಿದ್ಯಾರ್ಥಿನಿಯನ್ನ ಸೇಡಂ ಆಸ್ಪತ್ರೆಗೆ ಹಾಗೂ 4 ರಿಂದ 5 ವಿದ್ಯಾರ್ಥಿಗಳನ್ನ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿರವಾಗಿದ್ದು ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಎಂದು ತಾಲೂಕಾ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಘಟನೆ ನಡೆದ ಸಂದರ್ಭದಲ್ಲಿ ಶಾಲೆಯ ವಾರ್ಡನ್ ಮತ್ತು ಮುಖ್ಯ ಶಿಕ್ಷಕರು ಗೈರಾಗಿದ್ದು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಬಳಿಕ ಸಂಪರ್ಕಿಸಲು ಯತ್ನಿಸಿದರೂ ಪ್ರತಿಕ್ರಿಯೆ ದೊರಕಿಲ್ಲ ಎಂದು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಳಪೆ ಗುಣಮಟ್ಟದ ಆಹಾರ, ಶುದ್ಧ ಕುಡಿಯುವ ನೀರಿನ ಕೊರತೆ ಹಾಗೂ ಮೂಲಸೌಕರ್ಯದ ಸಮಸ್ಯೆಗಳ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಸಹ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ಪೋಷಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಘಟನೆಯ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಾಲೂಕು ಆಡಳಿತ ಭರವಸೆ ನೀಡಿದೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸೂಚನೆಯಂತೆ ಹೆಚ್ಚುವರಿ ವೈದ್ಯಕೀಯ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿದು ಬಂದಿದೆ. हाँ कर रहा ನಮ್ಮ ಹಾಸ್ಟೆಲ್ ಎಷ್ಟು ಪ್ರಾಬ್ಲಮ್ ಆದ್ರಿ. ನಮ್ ನೀರ್ ಕುಡಾಕಿಲ್ರಿ, ಚಾ ಮಾಡ್ತಾರ್ರಿ, 2-3 ಕೊಡ ಹಾಕ್ತಾರ್ರಿ, ಬರೀ 2 ಲೀಟರ್ ತರ್ತಾರ್ರಿ, 2-3 ಕೊಡ ಹಾಕ್ತಾರ್ರಿ. ಸರ್ ಇಲ್ರಿ, ವಾರ್ಡನ್ ಇಲ್ರಿ, 2 ಹೇಳ್ರಿ, ಎಲ್ಲ ಮಂದಿ ಊರಿಗೆ ಗೊತ್ತಾರ್ರಿ. ನಾವೇ ಹೇಳ್ತೀರಿ ಎಷ್ಟು ಹಣ್ಣ್ರಿ, ಮತ್ತೆ 2 ಹೇಳ್ರಿ. 2 ಲೀಟರ್ ಹಾಲ್ದಾಗ ಎಷ್ಟು ಮಂದಿ ಚಾ ಕುಡಿತೀರಿ? 2 ಕೊಡ ನೀರ್ ಹಾಕ್ತಾರ್ರಿ. 2 ಕೊಡ ನೀರು. ಅದು ಯಾರ ಅಲ್ಲಿ ಯಾರು ಇರ್ತಾರೆ ಅದ್ರ ಅಡಿಗೆ ಮಾಡೋ ಟೈಮಿಗೆ? ಅಡಿಗೆ ಮಾಡೋದು ಎಲ್ಲ ಸುಮಾರು 100 ಮಕ್ಕಳಿಗೆ ಊಟದಲ್ಲಿ ಅದು ನಿನ್ನೆ ತಂಗಳನ್ನ ಹಾಕಿ ಮತ್ತು ಅದು ಸರಿಯಾದಂತ ಕುದಿಸಲಾರದೆ ಅದ್ರ ಒಳಗೆ ಅರ್ಧಮರ್ಧ ಕುದಿಸಿ ಮಕ್ಕಳಿಗೆ ಊಟ ಕೊಟ್ಟು ಇವತ್ತಿನ ದಿನ ಅಲ್ಲಿರುವಂತ ವಾರ್ಡನ್ಗಳ್ನು ಯಾರು ಇಲ್ಲ, ಕರ್ಕೊಂಬರ್ಲಕ್ನು ಆಗಿಲ್ಲ ಅವ್ರ ವಾರ್ಡನ್ಗಳಿಗೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂತಂದ್ರ ಈ ಚಿತ್ತಾಪುರ ಹಾಸ್ಪಿಟಲ್ ಬಂದಾಗಲೂ ಕೂಡ ಇಲ್ಲಿ ಯಾರನ್ನೂ ಒಬ್ಬರು ಡಾಕ್ಟರ್ ಇರ್ಲಿಲ್ಲ. ಆ ನರ್ಸ್ಗಳೇ ನಾವು ಎಲ್ಲರೂ ಕಲ್ತಿಗೆ ಸಪೋರ್ಟ್ ಮಾಡಿದೀವಿ. ಅಂದ್ರ ವ್ಯವಸ್ಥಿತವಾದಂತ ಇಂಥ ಒಂದು ಮಕ್ಕಳು ಬೇರೆದಾಗ ಮಕ್ಕಳು ಬೇರೆ ನಿಷ್ಕಾಳಜಿ ಅಂತಂದ್ರೆ ಎಂತ ಒಂದು ನಿಷ್ಕಾಳಜಿ ಅಂತಂದ್ರ ಇಡೀ ತಾಲೂಕಿನ ಒಂದು ಹಾಸ್ಪಿಟಲ್ ಕೂಡ ಮಕ್ಕಳಿಗೆ ನೋಡಂತ ಒಬ್ಬ ಡಾಕ್ಟರೇ ಇಲ್ಲಿ. ಆಮೇಲೆ ನಂತರ ಬರ್ಬೇಕಾದಂತ ವ್ಯವಸ್ಥೆ ಇಲ್ಲಿ ಈ ಒಂದು ಹಾಸ್ಪಿಟಲ್, तालुका हॉस्पिटल में कि 1 घंटा 1.5 घंटा पहले कि हमको ऐसे ही पुलिस डिपार्टमेंट से न्यूज मिल गई कि भाई बच्चों की हालत दंडोती हॉस्टल में, मोरारजी हॉस्टल के अंदर बिगड़ गई है, वो लोगों को गवर्नमेंट हॉस्पिटल को लाया जा रहा बोल के इत्तला मिली। तो हम तमाम लोग भी जो भी हैं कांग्रेस पार्टी के कार्यकर्ता होंगे या लीडर्स होंगे, हम अभी कभी यहाँ स्पॉट पे पहुंचे और हमारे खाई जो लीडर हैं प्रियांक खरे को फोन पे कांटेक्ट किया गया कि सर जी यहाँ पे डॉक्टर्स की बहुत कम फैसिलिटी है, आप इमीडिएटली थोड़े डॉक्टर्स को भेजिए तो बेहतर रहता बोल के जब हम उनसे बात किए तो कम से कम 7 आदमी को डॉक्टर्स अभी आए हैं और अभी वो इलाज देख रहे हैं। और साथ ही साथ और पीछे और एक टीम आ रही है, साथ ही साथ DHO भी अभी थोड़ी देर के अंदर पहुँच जाएंगे। और तकरीबन बच्चों का हालत फिलहाल स्टेबल है और पब्लिक जरा ज्यादा आने की वजह से और उनके पास अपने पेरेंट्स को देखने के वजह से बच्चे थोड़ा इंजेक्शन देखकर और दूसरे चीज़ों को देखकर थोड़ा घबराहट में हैं। इंशाल्लाह इसके अंदर सभी के सभी सेहतमंद होकर वापस जाएंगे बोल के ऐसा मुझे यकीन है।